ಶ್ರೀಶಂಕರ ವಿಜಯ 37ನೆಯ ಸಂಧಿ. ಅಪಾರ ಮಹಿಮಾ ಸಮುದ್ರನಾದ ಪರಮೋದಾರಮತಿ ಯತಿಪತಿ ಶ್ರೀಶಂಕರನು ಕಾಶ್ಮೀರ ದೇಶದ ರಾಜಧಾನಿಯಲ್ಲಿ ಪ್ರಕಾಶಿಸುತ್ತಲಿರುವ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ವಿರಾಜಿಸಿದುದು. ಕೇಳು ಶೌನಕ ಮುನೀಶ್ವರನೇ, ಯತಿಕುಲೇಶ್ವರನಾದ ಶ್ರೀಶಂಕರನು ಕಾಶ್ಮೀರ ದೇಶದಲ್ಲಿನ ಸರ್ವಜ್ಞ ಪೀಠ ವಿಚಾರವಾದ್ಯಂತವನ್ನು ಜನಗಳು ವಿವರಿಸುತ್ತಲಿದ್ದುದನ್ನು ಲಾಲಿಸಿ ವಿಶ್ವಾಸದಿಂದ ತನ್ನ ಸಕಲ ಶಿಷ್ಯರನ್ನೂ ಕರೆದು ಮೃದು ಮಧುರವಾದ ವಾಕ್ಯಗಳಿಂದ ಅವರುಗಳ ಕುರಿತು ಈ ಪ್ರಕಾರ ಹೇಳಿದನು. ಎಲೈ ಪದ್ಮಪಾದ, ಸುರೇಶ್ವರನೇ ಮೊದಲಾದ ಸಕಲ ಶಿಷ್ಯರುಗಳಿರ ಲಾಲಿಸಿ. ಧರ್ಮ ದೇಶವೆಂದು ಪ್ರಖ್ಯಾತಿಗೊಂಡಿರುವ ನಮ್ಮ ಈ ಭರತಖಂಡದಲ್ಲಿ ಸಮಸ್ತ ವೈಭವದಿಂದ ವಿರಾಜಿಸುವ ಕಾಶ್ಮೀರ ದೇಶವಿರುವುದಲ್ಲವೇ? ಈ ದೇಶದಲ್ಲಿ ಕೀರ್ತಿಗೊಂಡಿರುವ ಶ್ರೀನಗರವೆಂಬ ಒಂದು ಪುರವಿರುವುದು. ಅಲ್ಲಿ ಶ್ರೀ ಶಾರದಾಂಬೆಯ ವಾಸಸ್ಥಾನದಂತೆ ವಿಭ್ರಾಜಿಸುವ ರಮ್ಯವಾದ ಮಂದಿರವು ಇರುವುದು. ಈ ಮಂದಿರಕ್ಕೆ 4 ದಿಕ್ಕುಗಳಲ್ಲಿಯೂ ವಿಶಾಲವಾದ ಬಾಗಿಲುಗಳುಂಟು. ಮಂದಿರ ಮಧ್ಯದಲ್ಲಿ ಅತ್ಯಂತ ಶೋಭಾಯಮಾನವಾದ ಬಂಗಾರಮಯ ದಿವ್ಯಾಸನವೊಂದಿರುವುದು. ಈ ಘನವಾದ ಆಸನದ ಸುತ್ತಲೂ ಪಂಡಿತೋತ್ತಮರಂ ತುಂಬಿರುವರು. ಇವರೊಡನೆ ವಾದ ಮಾಡಿ ಜಯಿಸಿದ ವಿದ್ವಾಂಸ ಶ್ರೇಷ್ಠನು ಸರ್ವಜ್ಞ ಪೀಠವೆಂಬ ವರಾಸನವನ್ನು ಏರುವನು. ಹೀಗೆ ಅನೇಕರಾದ ಮತವಾದಿಗಳನ್ನು ವಿದ್ವನ್ನಿಕರ ಮಧ್ಯೆ ವಾದದಲ್ಲಿ ಗೆಲಿದು ಲೋಕವಿಶ್ರುತವಾದ ಯಶಸ್ಸನ್ನು ತಳೆದು ಸರ್ವಜ್ಞ ಪೀಠವನ್ನು ಹತ್ತಿ ವಿರಾಜಿಸುವ ಪುಣ್ಯವು ಅನೇಕ ಸುಕೃತಗಳನ್ನೆಸಗಿದ ಪುಣ್ಯಶಾಲಿಗೆ ದೊರೆಯುವುದೇ ವಿನಃ ಮಂದ ಬುದ್ಧಿಯುಳ್ಳವನಿಗೆಂತೂ ಲಭಿಸಬಲ್ಲದು. ಈ ಪ್ರಕಾರವಾದ ಪೀಠದಿಂದ ವಿರಾಜಿಸುವ ದಿವ್ಯ ಮಂದಿರದ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಬಾಗಿಲುಗಳನ್ನು ತೆರೆದಿರುವರು. ಭರತಖಂಡದ ದಕ್ಷಿಣ ದೇಶದಿಂದ ಬರುವ ಪಂಡಿತರುಗಳು ಯಾರೂ ಇಲ್ಲವೆಂದು ದಕ್ಷಿಣ ದಿಕ್ಕಿನ ಕವಾಟವನ್ನು ಕಾಶ್ಮೀರ ದೇಶದ ಮಹಾಜನರು ಮುಚ್ಚಿಕೊಂಡಿರುವರು. ನಾವು ಕಾಶ್ಮೀರ ದೇಶವನ್ನು ಸೇರಿ ಆ ದಿವ್ಯ ಮಂದಿರದ ದಕ್ಷಿಣ ದಿಕ್ಕಿನ ಬಾಗಿಲನ್ನು ತೆಗೆಯಿಸಿ ಮಂದಿರವಂ ಪ್ರವೇಶಿಸಿ ಅಲ್ಲಿರುವ ನಾನಾ ಮತವಾದಿಗಳನ್ನು ವಾದದಲ್ಲಿ ಗೆಲಿದು ಖ್ಯಾತಿಯಿಂದ ಪ್ರಕಾಶಿಸುತ್ತಲಿರುವ ಸರ್ವಜ್ಞ ಪೀಠವನ್ನು ಅಲಂಕರಿಸಿದುದೇ ಆದರೆ ನಮ್ಮ ದಕ್ಷಿಣ ದೇಶಕ್ಕೆ ಅಸಾಧಾರಣವಾದ ನಿರ್ಮಲ ಕೀರ್ತಿಯು ಲಭಿಸುವುದೆಂದು ಸರ್ವಜ್ಞ ಮೂರ್ತಿಯಾದ ಶ್ರೀಶಂಕರನು ಶಿಷ್ಯರಿಗೆ ತಿಳಿಯಪಡಿಸಿದನು. ಹೀಗೆ ಹೇಳಿದ ಯತಿ ಸರ್ವೋತ್ತಮನ ವಾಕ್ಯಗಳನ್ನು ಸನಂದನನೇ ಮೊದಲಾದ ಸಕಲ ಶಿಷ್ಯರೂ ಲಾಲಿಸಿ ಸಂಭ್ರಮದಿಂದೆದ್ದು ಗುರುವರನ ಪಾದ ಕಮಲಗಳಿಗೆ ಅಭಿವಂದಿಸಿ ಕೈ ಮುಗಿದು ಅತ್ಯಂತ ವಿನಯೋಪೇತರಾಗಿ ಮಹಾನುಭಾವನಾದ ಗುರುವರನೇ, ಕಾಶ್ಮೀರ ದೇಶಕ್ಕೆ ಈ ದಿನವೇ ಪ್ರಯಾಣ ಮಾಡಿ ತಾವು ವಿವರಿಸಿದಂತೆ ನಿರ್ಮಲವಾದ ಕೀರ್ತಿಯನ್ನು ಗಳಿಸುವುದು ಅತ್ಯವಶ್ಯವೆಂದು ವಿಜ್ಞಾಪಿಸಿಕೊಂಡರು. ಶಿಷ್ಯರು ಈ ಪ್ರಕಾರವಾಗಿ ಹೇಳಿದುದನ್ನು ಲಾಲಿಸಿ ಶ್ರೀ ಭಗವತ್ಪಾದ ಮುನಿಯು ಹರ್ಷಾಯ ಚಿತ್ತನಾಗಿ ಪದ್ಮಪಾದ ಮೊದಲಾದ ಶಿಷ್ಯ ವರ್ಗದಿಂದೊಡಗೂಡಿ ಕ್ಷಿಪ್ರದಲ್ಲಿ ಪ್ರಯಾಣವಂ ಬೆಳೆಯಿಸಿ ಮನೋಹರವಾದ ಭಾಗೀರಥಿ ನದಿಯಿಂದ ಶೋಭಿಸುತ್ತಲಿರುವ ಕಾಶಿ ಪಟ್ಟಣವನ್ನು ಸುಸಂಭ್ರಮದಿಂದ ಪ್ರವೇಶಿಸಿದನು. ಅಲ್ಲಿ ಶಿಷ್ಯ ಸಮೂಹದಿಂದೊಡಗೂಡಿ ಸುರಕುಲ ವಂದಿತ ಪಾದಪೀಠನಾದ ಶ್ರೀಶಂಕರ ಯತೀಶ್ವರನು ಗಂಗಾಧುನಿಯಲ್ಲಿ ವಿಧಿ ಪ್ರಕಾರ ಸ್ನಾನವನ್ನಾಚರಿಸಿ ಬ್ರಾಹ್ಮಣ ಸಮೂಹ ಸಮನ್ವಿತನಾಗಿ ಶ್ರೀ ವಿಶ್ವೇಶ್ವರನ ಪರಮ ಪವಿತ್ರ ಮಂದಿರವನ್ನು ಶ್ರದ್ಧಾ ಸಮನ್ವಿತನಾಗಿ ಪ್ರವೇಶಿಸಿದನು. ಯತಿಶ್ರೇಷ್ಠನು ಪುರಾಂತಕವಾದ ವಿಶ್ವನಾಥನ ಭವ್ಯ ಭವನವಂ ಪ್ರವೇಶಿಸಿ ಪರಮೇಶ್ವರನ ಪಾದ ಕಮಲಗಳಿಗೆ ಅಭಿವಂದಿಸಿ ಭಕ್ತಿ ಭಾವದಿಂದ ಕೈ ಮುಗಿದು ನಿಂತು, ಕಾಮಾಂತಕನೇ, ಲೋಕೇಶ್ವರನೇ, ಸರ್ವಮಂಗಳ ವಲ್ಲಭನೇ, ದೇವಗಂಗಾಧರನೇ, ತ್ರಿಪುರಾಂತಕನೇ, ಅಂತಕಾಂತನೇ, ಕೃಪಾಸಮುದ್ರನೇ, ರಜತಾದ್ರಿ ವಲ್ಲಭನೇ, ಕೃಪೆಯಿಂದ ರಕ್ಷಿಸು ಎಂದು ಸ್ತುತಿಸತೊಡಗಿದನು. ಪರಮ ಶಾಂತ ಸ್ವರೂಪನೇ, ದಿವ್ಯ ಪದ್ಮಾಸನ ಸ್ಥಿತನೇ, ಮೃತ್ಯುಂಜಯನೇ, ಚಂದ್ರಶೇಖರನೇ, ದಿವ್ಯ ವೇದಾಂತ ವಿಗ್ರಹನೇ, ಸದ್ಯೋಜಾತ ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನವೆಂಬ ಪಂಚಮುಖಗಳಿಂದ ಪ್ರಕಾಶಿಸುವವನೇ, ಧನಾಧಿಪತಿಯಾದ ಕುಬೇರನನ್ನು ಮಿತ್ರನನ್ನಾಗಿ ಉಳ್ಳವನೇ, ವಿಕಾರರಹಿತನೇ, ಮಹೇಶ್ವರನೇ, ಪರ್ವತ ರಾಜಕುಮಾರಿಯ ಪ್ರಾಣಕಾಂತನೇ, ಚರಾಚರ ಸ್ವರೂಪನೇ, ಲಕ್ಷ್ಮೀಪ್ರಿಯನಾದ ಶ್ರೀಮನ್ನಾರಾಯಣನಿಂದ ಆರಾಧಿತವಾದ ದಿವ್ಯ ಪಾದಪೀಠನೇ, ಕೃಪೆಯಿಂದ ರಕ್ಷಿಸು ಎಂದು ಯತಿಕುಲಾಧಿಪನು ಸ್ತುತಿಸುತ್ತಲಿದ್ದನು. ಹೀಗೆಂದು ನಾನಾ ವಿಧವಾಗಿ ನುತಿಸಿ ನಮಿಸುತ್ತಿರಲು ಜಗಜ್ಜನಕನಾದ ಶ್ರೀ ಚಂದ್ರಶೇಖರ ಮೂರ್ತಿಯು ಶಂಕರ ಯತೀಶ ಕೃತ ಸ್ತುತಿಯಿಂದ ಸಂತುಷ್ಟನಾಗಿ ಅತುಲವಾದ ಆನಂದದಿಂದ ದಿವ್ಯ ಲಿಂಗದಿಂದ ಪ್ರಾದುರ್ಭವಿಸಿ ಪ್ರತ್ಯಕ್ಷ ರೂಪವಂ ತಳೆದು ಶೋಭಿಸುತ್ತ ಮಂದಹಾಸ ಸಮುಖಾಬ್ಜನಾಗಿ ತನ್ನ ಅಮೃತ ಸದೃಶವಾದ ಕರಾಬ್ಜದಿಂದ ಶ್ರೀಶಂಕರನ ಶಿರಸ್ಸಂ ಪಿಡಿದೆತ್ತಿ ವಿಶೇಷ ದಯಾಭರಿತನಾಗಿ ವಿನಯ ಸಮನ್ವಿತವಾದ ಮಧುರ ವಾಕ್ಸುಧೆಯಿಂದ ಈ ಪ್ರಕಾರ ಮಾತನಾಡಿದನು. ಯತಿಕುಲಾಧಿಪನೇ ಕೇಳು.
ವೇದೈಕ ಸಿದ್ಧನಾದ ಅದ್ವೈತ ತತ್ವಾಮೃತವನ್ನು ಜಗದ್ವಿದಿತವಾಗುವಂತೆ ಬೋಧಿಸಿ ಬುದ್ಧಿಹೀನರಾದ ಬೌದ್ಧ ಮತ್ತು ಜೈನ ಮತಾವಲಂಬಿಗಳನ್ನು ಪಾಪ ಮಿಶ್ರಿತರಾದ ಜನರನ್ನು ನಾಶಗೊಳಿಸಿ ವೇದಾಂತವನ್ನು ಸಂರಕ್ಷಿಸಿ ಜಗವಿದನ್ನು ಪರಿಪಾಲಿಸುವ ಕಾರ್ಯಾರ್ಥವಾಗಿ ನನ್ನ ಅಂಶವನ್ನು ಅಂಗೀಕರಿಸಿ ಜಗತ್ತಿನಲ್ಲಿ ಮನುಜರೂಪಿನಿಂದ ನೀನು ಅವತರಿಸಿರುವೆ. ನನ್ನ ಸ್ವಂತವಾದ ತೇಜಸ್ಸಿನಿಂದೊಡಗೂಡಿ ಪ್ರಕಾಶಿಸುತ್ತಲಿರುವ ಯತಿಪುಂಗವನಾದ ನಿನ್ನಿಂದ ಲೋಕಹಿತಾರ್ಥವಾಗಿ ವಿರಚಿಸಲ್ಪಟ್ಟ ಭಾಷ್ಯ ಗ್ರಂಥದಿಂದ ನಾರಾಯಣಾಂಶ ಸಂಭೂತನಾದ ವೇದವ್ಯಾಸ ಮುನಿಯಿಂದ ವಿರಚಿತವಾದ ಬ್ರಹ್ಮಸೂತ್ರವು ಪ್ರಕಾಶತೆಯನ್ನೈದಿತು. ಇನ್ನು ನೀನು ಕಾಶ್ಮೀರದಲ್ಲಿ ಖ್ಯಾತಿಗೊಂಡಿರುವ ಸರ್ವಜ್ಞ ಪೀಠವನ್ನು ಪ್ರೀತಿಯಿಂದಲಂಕರಿಸಿ ಉನ್ನತೋನ್ನತವಾದ ನಿರ್ಮಲ ಕೀರ್ತಿಯಂ ಪಡೆಯುವುದು. ಭೂಲೋಕದಲ್ಲಿ ನೀನು ಅವತರಿಸಿ 32 ವರ್ಷಗಳು ಕಳೆದ ತರುವಾಯ ಎಲೈಯತಿ ಶ್ರೇಷ್ಠನೇ, ಜಾಗೃತಿಯಾಗಿ ಕೈಲಾಸ ಪರ್ವತವಂ ಬಂದು ಸೇರುವೆ ಎಂದು ಹೇಳಿ, ಇದೋ ನಿನ್ನ ಕೈಗಳಂ ನೀಡುವವನಾಗು ಎಂದು ದಿವ್ಯವಾದ 5 ರತ್ನಮಯವಾದ ಲಿಂಗಗಳನ್ನು ತೆಗೆದು ಪಾರ್ವತೀ ದೇವಿಯು ಅತಿ ಸಂಭ್ರಮಿಸಲು ಜಗತ್ಪತಿಯಾದ ಶಂಕರನು ಯತಿಪತಿಯಾದ ಶಂಕರನಿಗೆ ಅನುಗ್ರಹಿಸಿದನು. ಎಲೈ ಯತಿಪತಿಯೇ, ನೀನು ಈ ದಿವ್ಯ ಲಿಂಗಗಳನ್ನು ಅಂಗೀಕರಿಸಿ ಬಹು ಸಂತೋಷದಿಂದ ಇವುಗಳನ್ನು ಪ್ರತಿದಿನವೂ 3 ಆವರ್ತಿ ಪೂಜಿಸುತ್ತಲಿರು. ನಿರಂತರದಲ್ಲಿಯೂ ಪರಿಶುಭ್ರವಾದ ಭಸ್ಮವನ್ನು ಧರಿಸಿ ದಿವ್ಯ ರುದ್ರಾಕ್ಷಮಾಲಾಲಂಕೃತನಾಗಿ ಪ್ರಣವಯುಕ್ತವಾದ ಶ್ರೀ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸುತ್ತಾ ಶತರುದ್ರ ಪಾರಾಯಣದಿಂದ ಇವುಗಳಿಗೆ ಅಭಿಷೇಕವನ್ನೆಸಗುವುದು. ರಮಣೀಯವಾದ ಎಳೆಯ ಬಿಲ್ವದಳಗಳಿಂದಲೂ ನಾನಾ ವಿಧವಾದ ದಿವ್ಯ ಪುಷ್ಪಗಳಿಂದಲೂ ಅರ್ಚಿಸಲ್ಪಟ್ಟ ಧೂಪ ದೀಪ ನಿವೇದನಾದಿ ದಿವ್ಯ ಪರಿಕರಗಳಿಂದಲೂ ಈ ದಿವ್ಯ ಲಿಂಗಗಳನ್ನು ನೀನು ಅರ್ಚಿಸುತ್ತಿರಲು ಸಕಲಾಭೀಷ್ಟ ಸಿದ್ಧಿಯಾಗುವುದು ಎಂದು ಕ್ರಮದಿಂದ ಪೂಜಾ ವಿಧಾನಾದಿಗಳನ್ನು ಪಶುಪತಿಯು ವಿವರಿಸಿ ಮತ್ತೆ ಯತಿವರನಂ ಕುರಿತು ಈ ಪ್ರಕಾರವಾಗಿ ಹೇಳಿದನು. ಯತಿವರನೇ, ಶ್ರೀ ಚಂದ್ರಮೌಳೀಶ್ವರ ನಾಮಕನಾದ ಈ ಧವಳ ವರ್ಣದ ಲಿಂಗ ಪಂಚಕವನ್ನು ನಿನಗೆ ಕೊಡುವುದಕ್ಕಾಗಿಯೇ ನಾನು ಕೈಲಾಸ ಪರ್ವತದಿಂದ ತಂದಿರುವೆನು. ಇವುಗಳನ್ನು ನಿರತಿಶಯವಾದ ಭಕ್ತಿಭಾವದಿಂದ ಪೂಜಿಸುತ್ತಲಿರುವುದು ಎಂದು ದಯಾರ್ಣನಾದ ಶ್ರೀ ವಿಶ್ವನಾಥನು ಶಂಕರ ಯತೀಶ್ವರನಿಗೆ ಅನುಗ್ರಹಿಸಿ ತರುವಾಯ ಮೊದಲಿನಂತೆ ದಿವ್ಯ ಲಿಂಗದಲ್ಲಿ ಪ್ರವೇಶಿಸಿ ಅದೃಶ್ಯನಾದನು. ಈ ಪ್ರಕಾರ ವಾರಣಾಸಿಯಲ್ಲಿ ಕೃಪಾ ಸಮುದ್ರನಾದ ಶ್ರೀ ವಿಶ್ವನಾಥನು ತನಗೆ ಅನುಗ್ರಹಿಸಿದ ಶ್ರೀ ಚಂದ್ರಮೌಳೀಶ್ವರ ಲಿಂಗಗಳನ್ನು ಅಪಾರ ಸಂತೋಷದಿಂದ ಸ್ವೀಕರಿಸಿ ಕಾಶಿ ಪಟ್ಟಣವನ್ನು ಬಿಟ್ಟು ಪ್ರಯಾಣ ಮಾಡಿ ಗುರುವರನಾದ ಶ್ರೀ ಶಂಕರಯತಿಯು ಸಕಲ ಶಿಷ್ಯರೂ ಒಡನೆ ಬರುತ್ತಿರಲು ರಮ್ಯವಾದ ಕಾಶ್ಮೀರ ದೇಶವಂ ಕುರಿತು ಬರುತ್ತಲಿದ್ದನು. ಮುಂದೆ ಬರುತ್ತಲಿರಲು ಕಾಶ್ಮೀರದ ರಾಜಧಾನಿಯಾದ ಶ್ರೀನಗರವು ಸಕಲ ವಿಧವಾದ ಐಶ್ವರ್ಯದ ಸೊಬಗಿನಿಂದೊಡಗೂಡಿ ರಚಿಸಲ್ಪಟ್ಟ ಅನೇಕ ತೋರಣಗಳ ಸಾಲಿನಿಂದ ವಿರಾಜಿಸುವ ಮನೆಗಳಿಂದ ಶ್ರೀನಗರವೆಂಬ ಹೆಸರನ್ನು ಅನ್ವರ್ಥ ಮಾಡಿಕೊಳ್ಳುವುದಾಗಿ ಎದಿರಿಗೆ ಪ್ರಕಾಶಿಸುತ್ತಲಿದ್ದಿತು. ಈ ಶ್ರೇಷ್ಠವಾದ ಪುರದ ಮಧ್ಯೆ ಸರ್ವಜ್ಞ ಪೀಠವಂ ತಳೆದಿರುವ ದಿವ್ಯ ಮಂದಿರವು ಬಹುವಿಧವಾದ ದಿವ್ಯಾಲಂಕಾರದಿಂದ ಶೋಭಿಸುತ್ತಲಿದ್ದಿತು. ಭವ್ಯ ಮಂದಿರದ 3 ದಿಕ್ಕಿನ ಬಾಗಿಲುಗಳಲ್ಲಿಯೂ ಪ್ರಖ್ಯಾತರಾದ ಪಂಡಿತೋತ್ತಮರ ಪಂಗಡವು ತುಂಬಿರುವುದು. ದಕ್ಷಿಣ ದೇಶದ ವಾದಕ್ಕೆ ಬರುವ ಯೋಗ್ಯರಾದ ಪಂಡಿತರಿಲ್ಲವೆಂದು ಆ ದಿಕ್ಕಿನ ಕವಾಟನ್ನು ಮುಚ್ಚಿರುವರು. ಈ ಮನೋಹರವಾದ ಮಂದಿರವನ್ನು ಯತಿಪತಿಯು ನೋಡಿ ಬಹು ಸಂಭ್ರಮದಿಂದೊಡಗೂಡಿ ಪದ್ಮಪಾದಾಚಾರ್ಯನೇ ಮುಂತಾದ ಅನೇಕ ಜನ ಶಿಷ್ಯರಿಂದ ಯುಕ್ತನಾಗಿ ಮಂದಿರದ ಸಮೀಪಕ್ಕೆ ಬರುತ್ತಲಿದ್ದನು. ಯತಿವರ್ಣ ಮುಂಭಾಗದಲ್ಲಿ ಶಿಷ್ಯ ಸಮೂಹವು ಚಂದ್ರಚೂಡನಾದ ಯತಿಪುಂಗವನನ್ನು ನಾನಾ ವಿಧವಾಗಿ ಸ್ತುತಿಸುತ್ತಾ ಮಹದ್ವೈಭವದಿಂದ ಬರುತ್ತಲಿದ್ದರು. ಶ್ರೀಶಂಕರ ಯತಿಯು ದಿವ್ಯ ಮಂದಿರದ ಬಾಗಿಲಿಗೆ ಬರಲು ಪದ್ಮಪಾದಾಚಾರ್ಯನು, ಸುರೇಶಾಚಾರ್ಯನು, ಹಸ್ತಾಮಲಕಾಚಾರ್ಯನು, ತೋಟಕಾಚಾರ್ಯನೂ ಸಹ ಮುಂಭಾಗಕ್ಕೆ ಬಂದವರಾಗಿ ಯತಿಕುಲಾಧಿಪನ ಅನಂತವಾದ ಮಹಿಮೆಗಳನ್ನು ಭಕ್ತಿಭಾವದಿಂದ ಹೊಗಳುತ್ತಲಿದ್ದರು. ಅನಂತವಾದ ವೇದಗಳನ್ನು ಸಮಗ್ರವಾಗಿ ತಿಳಿದಿರುವ ಯತಿವರೇಣ್ಯನು ಬಂದನು. ಅಪಾರವಾದ ವೇದಗಳ ಅರ್ಥವನ್ನು ವಿಚಾರ ಮಾಡಿರುವ ಮಹಾನುಭಾವನು ಬಂದನು. ಘನತರವಾದ ವೇದಾಂತ ಸಾರವನ್ನು ಸಮಸ್ತ ಜನಗಳಿಗೂ ಬೋಧಿಸುವ ಜಗದ್ಗುರುವು ಬಂದನು. ವೇದಾಂತ ಮತವನ್ನು ರಕ್ಷಿಸುವ ಲೋಕಾಚಾರ್ಯನು ದಯೆಗೈದನು. ವಾದಿಗಳ ಹೃದಯಕ್ಕೆ ಶೂಲ ಸ್ವರೂಪನಾದ ಮಹಾನುಭಾವನು ಬಂದನು. ಭೇದವಾದವನ್ನು ನಿರ್ಮೂಲ ಮಾಡಿ ಅದ್ವೈತ ತತ್ವವನ್ನು ಖ್ಯಾತಿಗೊಳಿಸಿದ ಯತಿಕುಲಾರ್ಣವ ಚಂದ್ರನು ಬಂದನು. ಯತಿಕುಲ ಚೂಡಾಮಣಿಯು ಬಂದನು.
ಶಾಶ್ವತವಾದ ಸತ್ಯಸ್ಥಿತಿಯನ್ನು ನಿರಂತರ ವ್ರತವಾಗಿ ಉಳ್ಳ ಮಹಾತ್ಮನು ಬಂದನು. ಶ್ರೇಷ್ಠವಾಗಿಯೂ ನಿಷ್ಕಲ್ಮಶವಾಗಿಯೂ ಇರುವ ಬುದ್ಧಿಶಕ್ತಿಯುಕ್ತನಾದ ಲೋಕಪೂಜ್ಯನು ಬಂದನು. ನಾನಾ ವಿಧವಾದ ನಾಸ್ತಿಕವಾದಿ ದುರ್ಮತಗಳನ್ನು ಘನತರವಾದ ವಾದದಿಂದ ಜಯಿಸಿ ಅತ್ಯಂತ ಪ್ರೀತಿಯಿಂದ ಅದ್ವೈತ ತತ್ವವೆಂಬ ವೇದಾಂತವನ್ನು ಸುಜನ ಸಮೂಹಕ್ಕೆ ಬೋಧಿಸಿ ಲೋಕವನ್ನು ಧರಿಸಿದ ಪರಮಪೂಜ್ಯನು ಇದೋ ಬಂದನು. ವಾದಿಗಳ ಸಮೂಹವೆಂಬ ಮದ್ದಾನೆಗಳ ಕೊಬ್ಬನ್ನು ಅಣಗಿಸುವ ಸಮರ್ಥತೆಯಿಂದ ವಿರಾಜಿಸುವ ದಿವ್ಯ ಕೇಸರಿಯು ಶ್ರೀ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯನೆಂಬ ಹೆಸರಿನಿಂದ ಬರುತ್ತಿರುವುದು. ವಾದಿಗಳ ಸಮೂಹವೆಂಬ ಆನೆಗಳೆಲ್ಲವೂ ಜಾಗೃತೆಯಾಗಿ ದೂರವಾಗಿ ಹೋಗಲಿ. ಹಾಗಲ್ಲದೆ ಸಮೀಪದಲ್ಲಿದ್ದರೆ ವೇದಾಂತ ಶಾಸ್ತ್ರವೆಂಬ ಘನತರವಾದ ಅರಣ್ಯದಲ್ಲಿ ವಾಸಿಸುವ ಈ ಸಿಂಹವು ತನ್ನ ಸನ್ಯಾಸವೆಂಬ ಉಗ್ರದಂಶ್ರದಿಂದ ಇರಿದು ಸಂಹಾರ ಮಾಡುವುದು. ಹೀಗೆಂದು ಬಹು ವಿಧವಾಗಿ ಸ್ತುತಿಸುತ್ತಾ ಅನಂತ ಶಿಷ್ಯ ಸಮೂಹವು ಮುಂಭಾಗದಲ್ಲಿ ಬರುತ್ತಲಿರಲು ಶ್ರೀ ಶಂಕರ ಯತೀಶ್ವರನು ಸರ್ವಜ್ಞ ಪೀಠದಿಂದೊಡಗೂಡಿರುವ ಶ್ರೀ ಶಾರದಾ ಮಂದಿರದ ದಕ್ಷಿಣ ದಿಕ್ಕಿನ ಬಾಗಿಲಿಗೆ ಬಂದು ನಿಂತು ಬಾಗಿಲನ್ನು ತೆರೆಯುವುದು ಎಂದು ಕೂಗುತ್ತಾ ಒಳಗೆ ಪ್ರವೇಶಿಸುವ ಯತ್ನದಲ್ಲಿರಲು ಒಳಗೆ ಮತವಾದಿಗಳಾದ ಪಂಡಿತರುಗಳೆಲ್ಲರೂ ಯತಿಕುಲ ಸಿಂಹನಾದ ಶ್ರೀಶಂಕರನ ಸುತ್ತಲೂ ಬಂದು ನಿಂತರು. ಎಲೈಯತಿಯೇ, ಇದು ಏನು? ಏತಕ್ಕಾಗಿ ಇಷ್ಟು ಸಂಭ್ರಮದಿಂದ ಬಂದಿರುವೆ? ಏತಕ್ಕಾಗಿ ಈ ಸ್ಥಳಕ್ಕೆ ಬಂದೆ? ಇಲ್ಲಿ ನಿನಗೆ ಕಾರ್ಯವೇನಿರುವುದು? ಈ ಪ್ರಶ್ನೆಗಳಿಗೆ ನಮಗೆ ಸದುತ್ತರವನ್ನು ಹೇಳು ಎಂದು ವಾದಿಗಳ ಸಮೂಹವು ಗರ್ಜಿಸುತ್ತಿರಲು ಆಗ ಪದ್ಮಪಾದಾದಿ ಪ್ರಮುಖ ಶಿಷ್ಯರು ಮುಂದಕ್ಕೆ ಬಂದು ವಾದಿಗಳ ಸಮೂಹವಂ ಕುರಿತು ಈ ಪ್ರಕಾರ ಉತ್ತರವನ್ನಿತ್ತರು. ಎಲೈ ಪಂಡಿತೋತ್ತಮರಾದ ಮಹಾಜನರುಗಳಿರ, ನೀವು ಲಾಲಿಸಿ. ಈ ಮಹಾನುಭಾವನು ಲೋಕದಲ್ಲಿ ಸುಪ್ರಸಿದ್ಧನಾದ ಯತಿಪುಂಗವನು ಮತ್ತು ಸರ್ವಜ್ಞನು. ಶ್ರೀ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯನೆಂಬ ದಿವ್ಯ ನಾಮದಿಂದ ಶೋಭಿಸುವನು. ಈ ಮಹಾನುಭಾವನೊಡನೆ ಅನೇಕ ಮತವಾದಿಗಳು ವಾದಿಸಿ ಪರಾಜಿತರಾಗಿರುವರು. ಇಲ್ಲಿ ಸುಪ್ರಸಿದ್ಧವಾಗಿರುವ ಸರ್ವಜ್ಞ ಪೀಠವನ್ನು ಅಲಂಕರಿಸಲು ಈತನು ಇಲ್ಲಿಗೆ ದಯಗೈದಿರುವನು ಎಂದು ಶಿಷ್ಯರು ವಾದಿಗಳ ಸಮೂಹಕ್ಕೆ ಉತ್ತರವಿತ್ತರು. ಇದಂ ಕೇಳಿ ಪಂಡಿತವರ್ಯರಾದ ವಾದಿಗಳು ಮತ್ತೆ ಶ್ರೀಶಂಕರ ಶಿಷ್ಯರಂ ಕುರಿತು, ಈತನನ್ನು ನೀವುಗಳು ಸರ್ವಜ್ಞನೆಂದು ಹೇಳುವಿರಲ್ಲವೇ? ಈತನು ನಮ್ಮಗಳ ಪ್ರತ್ಯೇಕವಾದ ಮತಧರ್ಮಗಳನ್ನು ನಮ್ಮ ಮನಸ್ಸಿಗೆ ಒಪ್ಪುವಂತೆ ವಿವರಿಸಿದರೆ ಆಗ ಈತನಿಗೆ ಸರ್ವಜ್ಞತ್ವವು ಸಿದ್ಧಿಸುವುದು. ಹಾಗೆ ಸರ್ವಜ್ಞತ್ವವು ಸಿದ್ಧಿಸಿದ ಬಳಿಕ ಈತನು ದಿವ್ಯ ಪೀಠವನ್ನು ಹತ್ತಿ ಶೋಭಿಸಬಹುದು. ಹಾಗೆ ಸರ್ವಜ್ಞತ್ವವನ್ನು ಸ್ಥಾಪಿಸಿಕೊಳ್ಳದೆ ಸರ್ವಜ್ಞ ಪೀಠಾರೋಹಣವನ್ನು ಮಾಡುವುದು ಅಸಾಧ್ಯವಾದ ವಿಷಯವು ಎಂದು ಹೇಳಿದರು. ಈ ಪ್ರಕಾರ ಪಂಡಿತೋತ್ತಮರಾದ ವಾದಿಗಳು ಹೇಳಿದ ಮಾತುಗಳನ್ನು ಶ್ರೀಶಂಕರ ಯತೀಂದ್ರನು ಲಾಲಿಸಿ ತರುವಾಯ ಕಮಲಪಾದನೆ ಮೊದಲಾದ ಶಿಷ್ಯ ಸಮೂಹವನ್ನು ಒಂದು ಕಡೆಗೆ ಸರಿಯುವಂತೆ ಹೇಳಿ ಮತವಾದಿಗಳ ಎದಿರಾಗಿ ತಾನು ಬಂದು ನಿಂತು ಮುಗುಳು ನಗೆಯಿಂದೊಡಗೂಡಿ ಅವರುಗಳಂ ಕುರಿತು ಅತ್ಯಂತ ವಿನಯಯುಕ್ತವಾದ ಮಧುರ ವಾಗ್ವಿಲಾಸದಿಂದ ಈ ವಿಧವಾಗಿ ಮಾತನಾಡಿದನು. ಎಲೈ ಭೃಗುಕುಲೋದ್ಭವನಾದ ಶೌನಕ ಮುನೀಂದ್ರನೇ ಲಾಲಿಸು ಎಂದು ಸೂತ ಮುನಿಯು ವಿವರಿಸಿದನು. ವಿದ್ವಜ್ಜನು ತಂ ಸರಿರ ಲಾಲಿಸಿ. ಮನಸ್ಸಿನಲ್ಲಿ ಭಾವಿಸಿ ನೋಡಿದುದೇ ಆದರೆ ಈ ಲೋಕದಲ್ಲಿ ಸರ್ವಜ್ಞನು ಜಗತ್ಕರ್ತನಾದ ಪರಮೇಶ್ವರನೊಬ್ಬನೇ ವಿನಃ ಮತ್ತೊಬ್ಬನುಂಟೆ? ಆ ಪರಶಿವನ ಕರುಣದಿಂದ ನಾನು ತಿಳಿದಿರುವಷ್ಟನ್ನು ನಿಮಗೆ ವಿವರಿಸುವೆನು. ನೀವು ಜಾಗೃತೆಯಾಗಿ ಪ್ರಶ್ನೆ ಮಾಡಬಹುದು ಎಂದು ಯತಿಕುಲೋತ್ತಂಸನು ಹೇಳಿದನು. ಯತಿಪತಿಯೇ, ನಿನ್ನನ್ನು ಈ ನಿನ್ನ ಶಿಷ್ಯರೆಲ್ಲರೂ ಸರ್ವಜ್ಞನೆಂದು ಗೌರವಿಸುತ್ತಾ ಹೊಗಳುತ್ತಲಿರುವರಲ್ಲವೇ? ನೀನು ಸರ್ವಜ್ಞನೇ ಆಗಿದ್ದರೆ ಷಡ್ಭಾವವಾದವೆಂಬುವ ಹೆಸರಿನಿಂದ ಪ್ರಸಿದ್ಧವಾದ ಕಣಾದ ಮತದ ಮುಖ್ಯ ರಹಸ್ಯವೊಂದನ್ನು ನಮ್ಮ ಮತ ಸಮ್ಮತವಾಗಿರುವಂತೆ ನೀನು ತಿಳಿಯಪಡಿಸು ಎಂದು ಕಾಣಾದರು ಹೇಳುತ್ತಲಿದ್ದರು. ಪರಮಾಣು ಪುಂಜಗಳ ಸಂಯೋಜನದಿಂದ ಉಂಟಾದ ದ್ವೆಣುಕದಲ್ಲಿರುವ ಅಣುತ್ವವು ಹೇಗೆ ಉಂಟಾಯಿತು ಎಂಬ ರಹಸ್ಯವನ್ನು ತಿಳಿಯಪಡಿಸು ಎನ್ನಲು ಶ್ರೀಶಂಕರನು ದ್ವೆಣುಕಗತವಾಗಿರುವ ದ್ವಿತ್ವ ಸಂಖ್ಯೆಯಿಂದಲೇ ಅಣುತ್ವವು ಪ್ರಾಪ್ತಿಯಾಯಿತೆಂಬುದು ಕಣಾದ ಮತ ಸಿದ್ಧಾಂತವೆಂದು ಅವರುಗಳಿಗೆ ಉತ್ತರವನ್ನಿತ್ತನು. ಹೀಗೆ ಹೇಳಿದುದನ್ನು ಕೇಳಿ ಕಣಾದರು ಸಂತೋಷ ಚಿತ್ತರಾಗಿ ಯತಿವರನ ಪದಾಬ್ಜಗಳಿಗಭಿವಂದಿಸಿ ಮಹಾನುಭಾವನಾದ ಯತಿವರನೇ, ನೀನು ಸರ್ವಜ್ಞನಹುದು ಎಂದು ಸಮ್ಮತಿಸಿ ಮಾರ್ಗವಂ ಬಿಡಲು ಆಗ ಗೌತಮ ಮತಾನುಯಾಯಿಗಳಾದ ನಯಾಯಿಕರು ಬಂದು ಯತಿವರನಂ ಕುರಿತು ತಮ್ಮದೊಂದು ಪ್ರಶ್ನೆಗೆ ಉತ್ತರವನ್ನೀಯಬೇಕೆಂದು ಹೇಳುತ್ತಲಿದ್ದರು. ಕಣಾಮದ ತತ್ವವೇನು?
ಶ್ರೇಷ್ಠವಾದ ಗೌತಮ ತತ್ವವೇನು? ಮುಕ್ತಿ ವಿಚಾರದಲ್ಲಿ ಈ ಎರಡೂ ಮತಗಳಿಗೂ ಇರುವ ಭೇದವೇನು? ಇವುಗಳನ್ನು ವಿವರಿಸಿದರೆ ಯತಿವರನೇ, ನಿನ್ನಲ್ಲಿ ಸರ್ವಜ್ಞತ್ವವು ಸಿದ್ಧಿಯಾಗುವುದಲ್ಲದೆ ನಿನಗೆ ಕೀರ್ತಿಯು ಲಭಿಸುವುದೆಂದು ನೈಯಾಯಿಕರು ಹೇಳುವಲ್ಲಿ ಶ್ರೀಶಂಕರನು ನಗುತ್ತಾ ಅವರಿಗೆ ಉತ್ತರವನ್ನು ಹೇಳಿದನು. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ ಮತ್ತು ಸಮವಾಯ ಎಂಬ 6 ಭಾವವಸ್ತುಗಳು ಮತ್ತು ಅಭಾವ ಒಂದು ಸೇರಿ ಸಪ್ತ ಪದಾರ್ಥಗಳನ್ನು ಕಾಣಾದರೊಪ್ಪುವರು. ನೈಯಾಯಿಕರು ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹ, ಸ್ಥಾನ ಎಂಬ 16 ವಸ್ತುಗಳು ಕಾರಣಭೂತವೆಂದು ಹೇಳುವರು. ದುಃಖ ವಿನಾಶವು ಮೋಕ್ಷವೆಂದು ಉಭಯ ಮತದವರು ಸಮ್ಮತಿಸುವರು. ದುಃಖ ವಿನಾಶವೇ ಮೋಕ್ಷವೆಂಬುದು ಕಾಣಾದ ಮತ ಸಿದ್ಧಾಂತವು. ಬರಿಯ ದುಃಖ ವಿನಾಶವೇ ಮೋಕ್ಷವಲ್ಲವೆಂದು, ಇದರ ಜೊತೆಗೆ ಸುಖ ಸಂಪ್ರಾಪ್ತಿಯಾಗುವುದು ಮೋಕ್ಷವೆಂದು ಗೌತಮನ ನ್ಯಾಯವೆಂದು ಶ್ರೀಶಂಕರನು ಹೇಳಲು ನೈಯಾಯಿಕರು ಶ್ರೀಮದಾಚಾರ್ಯನಿಗೆ ನಮಸ್ಕರಿಸಿ, ಎಲೈ ಮಹಾತ್ಮನೇ, ನೀನು ಸರ್ವಜ್ಞನಹುದೆಂದು ಸಮ್ಮತಿಸಿ ಸ್ತುತಿಸಿದರು. ಇದನ್ನು ಕೇಳಿದ ತರುವಾಯ ಸಾಂಖ್ಯ ಮತವಾದಿಗಳು ಬಂದು, ಯತಿಪತಿಯೇ, ಮೂಲ ಪ್ರಕೃತಿಯು ಸರ್ವ ಸ್ವತಂತ್ರತೆಯಿಂದ ಒಡಗೂಡಿರುವಳೆ ಅಥವಾ ಅಧಿಷ್ಠತೆಯಾಗಿರುವಳೆ ಎಂಬುದನ್ನು ನೀನು ಸರ್ವಜ್ಞನಾದಲ್ಲಿ ಹೇಳು. ಈ ಪ್ರಶ್ನೆಗೆ ಉತ್ತರವನ್ನು ಹೇಳಲಾರದಿದ್ದಲ್ಲಿ ಶ್ರೇಷ್ಠವಾದ ದೇವಾಲಯವನ್ನು ಪ್ರವೇಶಿಸಲಾಗದು ಎಂದು ಯತಿ ಫಾಲಾಂಬಕನೊಡನೆ ಅತ್ಯಂತ ಗರ್ವದಿಂದ ಮಾತನಾಡಿದರು. ಹೀಗೆ ಸಾಂಖ್ಯವಾದಿಗಳು ಪ್ರಶ್ನೆ ಮಾಡಿದುದನ್ನು ಕೇಳಿ ಅವರುಗಳ ಕುರಿತು, ಪ್ರಪಂಚದಲ್ಲಿ ಆದಿಮಾಯಾ ಶಕ್ತಿಯೇ ಸಂಪೂರ್ಣವಾದ ಸ್ವತಂತ್ರತೆಯಿಂದ ಒಡಗೂಡಿ ವಿರಾಜಿಸುತ್ತಿರುವಳೆಂಬುದಾಗಿ ಕಪಿಲ ಮುನಿಯ ಮತದವರ ಅಭಿಪ್ರಾಯವು. ಮೂಲ ಪ್ರಕೃತಿಯು ಪರಮ ಪುರುಷನಾದ ಪರಮಾತ್ಮನಿಗೆ ಅಧೀನೆಯಾಗಿರುವಳೆಂದು ವೇದಾಂತ ಮತದ ಅಭಿಪ್ರಾಯವು ಎಂದು ಉತ್ತರವಿತ್ತನು. ಹೀಗೆಂದ ಮಾತುಗಳನ್ನು ಲಾಲಿಸಿ ಸಾಂಖ್ಯರು ತಮ್ಮ ಮನಸ್ಸಿನಲ್ಲಿ ಅತ್ಯಂತ ಉಲ್ಲಾಸವಂ ತಳೆದು ಯತಿವರನಿಗೆ ಮಾರ್ಗವನ್ನು ಬಿಟ್ಟು ಹೊರಟು ಹೋದರು. ತರುವಾಯ ಬಾಹ್ಯಾರ್ಥವಾದಿಗಳು, ವೈಜ್ಞಾನಿಕವಾದಿಗಳು ಮತ್ತು ಶೂನ್ಯವಾದಿಗಳು ಎಂದು ಪ್ರಸಿದ್ಧರಾದ ಬೌದ್ಧ ಮತವಾದಿಗಳು ಯತಿವರೇಣ್ಯನ ಮುಂದೆ ಬಂದು ನಿಂತವರಾಗಿ ಅತಿಶಯವಾದ ಅಹಂಕಾರದಿಂದೊಡಗೂಡಿ ಈ ಪರಿಯಾಗಿ ಮಾತನಾಡಿದರು. ಲೋಕದಲ್ಲಿ ಖ್ಯಾತಿಗೊಂಡಿರುವ ಬಾಹ್ಯಾರ್ಥವಾದಿಗಳಲ್ಲಿ ಎಷ್ಟು ಪಂಗಡಗಳಿರುವುವು? ಆಯಾಯ ಪಂಗಡದವರ ಅಭಿಪ್ರಾಯಗಳಲ್ಲಿ ಭೇದವೇನು? ವಿಜ್ಞಾನವಾದಿಗಳು ನಿರಂತರದಲ್ಲಿಯೂ ಸೂಚಿಸುವ ಅಭಿಮತವೇನು? ನಿಮ್ಮ ವೇದಾಂತ ಮತದ ಅಭಿಪ್ರಾಯದಲ್ಲಿ ವಿಶೇಷವೇನು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸೂಚಿಸಿ ಮುಂದಕ್ಕೆ ಹೊರಡುವುದು ಎಂಬುದಾಗಿ ಬೌದ್ಧ ಮತವಾದಿಗಳು ಅತ್ಯಂತ ಗರ್ವದಿಂದ ಮಾರ್ಗವನ್ನು ತಡೆದು ನಿಲ್ಲಲು ಯತಿಕುಲ ಚಂದ್ರಚೂಡನು ನಗುತ್ತಾ ಮಧುರ ವಾಕ್ಸರಣಿಯಿಂದ ಈ ಪ್ರಕಾರ ಉತ್ತರವನ್ನಿತ್ತನು. ಎಲೆವಾದಿಗಳಿರ, ಲಾಲಿಸಿ. ಬಾಹ್ಯಾರ್ಥವಾದಿಗಳೆಂಬ ಒಂದು ಪಂಗಡದಲ್ಲಿ 2 ಭಾಗಗಳುಂಟು. ಇವುಗಳು ಸ್ವೌತಾಂತ್ರಿಕ ಬಾಹ್ಯಾರ್ಥವಾದವೆಂತಲೂ ವೈಭಾಷಿಕ ಬಾಹ್ಯಾರ್ಥವಾದವೆಂತಲೂ ಖ್ಯಾತಿಗೊಂಡಿರುವುವು. ದೃಶ್ಯ ಪದಾರ್ಥಗಳು ಎಲ್ಲವೂ ಬಾಹ್ಯವೆಂಬುದಾಗಿಯೂ ಇವುಗಳೆಲ್ಲವೂ ಕ್ಷಣಭಂಗುರ ವಾದವುಗಳೆಂಬುದಾಗಿಯೂ ಉಭಯ ಮತದವರು ಅಭಿಪ್ರಾಯಪಡುವರು. ಮೊದಲನೆಯವರಾದ ಸೌತಾಂತ್ರಿಕರು ಅನುಮಾನ ಪ್ರಮಾಣವನ್ನು ಸಾಧಿಸುವರು, ವೈಭಾಷಿಕರು ಪ್ರತ್ಯಕ್ಷ ಪ್ರಮಾಣವನ್ನು ಸಾಧಿಸುವರು. ಇದೀಗ ಈ 2 ಪಂಗಡಗಳ ಅಭಿಪ್ರಾಯಗಳ ಭೇದಭಾವವು. ಪ್ರಸಿದ್ಧವಾದ ವೈಜ್ಞಾನಿಕವಾದಿಗಳನ್ನು ಯೋಗಾಚಾರ ಮತವಾದಿಗಳೆಂತಲೂ ಕರೆಯುವರು. ಇವರುಗಳು ಅಂತರವಾದಿಗಳು. ಸಕಲ ವಸ್ತುಗಳಿಗಿಂತಲೂ ಬುದ್ಧಿಯೇ ಪ್ರಾಮುಖ್ಯವೆಂತಲೂ ಬುದ್ಧಿಗಿಂತಲೂ ಅತೀತವಾದ ವಸ್ತುವು ಬೇರೆ ಇಲ್ಲವೆಂತಲೂ ಇವರ ಅಭಿಪ್ರಾಯವು. ಬುದ್ಧಿಯು ಸರ್ವೋತ್ತಮವೆಂದು ವಾದಿಸುವ ಪ್ರಯುಕ್ತ ಇವರುಗಳಿಗೆ ಬೌದ್ಧರೆಂಬ ಹೆಸರು ಒಪ್ಪುವುದು. ಅಂತರವಾದ ವಿಜ್ಞಾನವೇ ಹೊರಗೆ ಪ್ರವರ್ತಿಸಿ ವಸ್ತುವನ್ನು ಗ್ರಹಿಸಿದರೆ ವಸ್ತುಗೆ ವಸ್ತುತ್ವವು ಏರ್ಪಡುವುದು. ಅಂದರೆ ವಿಜ್ಞಾನವೇ ಬಾಹ್ಯವಾದ ವಿಷಯಾಕಾರವಾಗಿ ಪರಿಣಮಿಸುವುದು. ಇಂಥ ವಿಜ್ಞಾನವು ಕ್ಷಣಭಂಗುರವಾದುದು ಮತ್ತು ಬಹುತ್ವದಿಂದ ಒಡಗೂಡಿರುವುದು. ಇದು ವೈಜ್ಞಾನಿಕವಾದ, ಯೋಗಾಚಾರ ಮತ್ತು ಅಂತರವಾದ ಎಂಬವುಗಳ ಅಭಿಪ್ರಾಯವು. ಸೌತಾಂತ್ರಿಕ, ವೈಭಾಷಿಕ, ಯೋಗಾಚಾರ ಮತ್ತು ಮಾಧ್ಯಮಿಕವೆಂಬುವ ಬೌದ್ಧ ಮತ ಪ್ರಭೇದಗಳಲ್ಲಿ ಮಾಧ್ಯಮಿಕವಾದವು ಶುದ್ಧ ಶೂನ್ಯವಾದವು. ತನಗಿಂತಲೂ ಅತೀತವಾಗಿರುವ ವಸ್ತುವಿನಿಂದ ರಹಿತವಾಗಿರುವ ವಸ್ತುವನ್ನು ಬೌದ್ಧ ಮತವಾದಿಗಳು ವಿಜ್ಞಾನ ಅಥವಾ ಬುದ್ಧಿ ಎಂದು ಕರೆಯುವರಾದರೂ ಈ ವಸ್ತುವು ಬಹುತ್ವದಿಂದ ಒಡಗೂಡಿರುವುದೆಂದು ಅನಿತ್ಯವಾದುದೆಂದು ಅಭಿಪ್ರಾಯಪಡುವರು. ಇಂಥ ಸರ್ವಾತೀತವಾದ ವಸ್ತುವನ್ನು ವೇದಾಂತ ಮತವಾದಿಗಳು ಪರಮಾತ್ಮನೆಂದು ಹೇಳುವರು. ಪರಮಾತ್ಮನು ನಿತ್ಯನೆಂತಲೂ ಮತ್ತು ಏಕತ್ವದಿಂದ ಒಡಗೂಡಿರುವನೆಂತಲೂ ಅಭೇದನೆಂತಲೂ ವೇದಾಂತಿಗಳ ಅಭಿಪ್ರಾಯವು. ಇದು ಬೌದ್ಧ ಮತಕ್ಕೂ ವೇದಾಂತ ಮತಕ್ಕೂ ಇರುವ ಭೇದ ವಿಶೇಷವೆಂದು ಯತಿವರೇಣ್ಯನು ಸಂತೋಷದಿಂದ ವಿವರಿಸಲು ಬೌದ್ಧರೆಲ್ಲರೂ ಸಂಭ್ರಮಾನ್ವಿತರಾಗಿ ಯತಿಪತಿಗೆ ಮಾರ್ಗವಂ ಬಿಟ್ಟರು. ಬಳಿಕ ಜೈನ ಮತಾನುಯಾಯಿಗಳು
ಬಂದು, ಎಲೆಯತಿಯೇ, ದೇವಿ ಮಂದಿರವನ್ನು ಪ್ರವೇಶಿಸಲು ಹೇಗೆ ನಿನಗೆ ಸುಲಭವಾದೀತು ಎಂದು ಹೇಳುತ್ತಾ ಯತಿಕುಲೋತ್ತಮನನ್ನು ತಡೆದು ನಿಂತರು. ಯತಿವರನೇ, ಅಸ್ಥಿಕಾಯ ಎಂಬ ಶಬ್ದವನ್ನು ಯಾವ ಶಬ್ದಗಳ ಹಿಂಭಾಗದಲ್ಲಿ ಜೈನ ಮತಾನುಯಾಯಿಗಳು ಸೇರಿಸುವರೋ ಆ ಶಬ್ದ ವಿವರಣೆಯನ್ನರುಹಿ ತರುವಾಯ ನೀನು ಸರ್ವಜ್ಞ ಪೀಠ ಪ್ರದೇಶವನ್ನು ಸೇರು ಎಂದು ಹೇಳಲು ಶ್ರೀಶಂಕರನು ಅತುಲ ವೈಭವದಿಂದ ಅವರುಗಳಿಗೆ ಈ ಪ್ರಕಾರ ಉತ್ತರವನ್ನಿತ್ತನು. ಎಲೆ ಪಂಡಿತೋತ್ತಮರಿರ, ಕೇಳಿರಿ. ಅಸ್ಥಿಕಾಯ ಶಬ್ದದ ಹಿಂಭಾಗದಲ್ಲಿ ಜೀವ ಪಂಚಕ ಶಬ್ದಗಳನ್ನು ಸೇರಿಸಿ ಜೀವಾಸ್ತಿಕಾಯ, ಪುದ್ಗಲಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯ, ಆಕಾಶಾಸ್ತಿಕಾಯ ಎಂಬುದಾಗಿ ಜೈನ ಮತಾನುಯಾಯಿಗಳು ಉಪಯೋಗಿಸುವರು ಎಂದು ಹೇಳಲು ಕೇಳಿ ಆ ಪಂಡಿತರುಗಳೆಲ್ಲರೂ ಯತಿಕುಲೇಶ್ವರನಾದ ಶ್ರೀಶಂಕರನ ಉತ್ತರವನ್ನು ಸಮ್ಮತಿಸಿ ಆತನನ್ನು ಹೊಗಳಿ ಮಾರ್ಗವಂ ಬಿಟ್ಟರು. ತರುವಾಯ ಮೀಮಾಂಸಕರು ಬಂದು ಯತಿಶೇಖರನ ಮುಂದೆ ನಿಂದು, ಯತಿವರನೇ, ಮಹಾತ್ಮನಾದ ಜೈಮಿನಿ ಮುನಿಯ ಸಿದ್ಧಾಂತ ರೀತಿಯಾಗಿ ವೇದಗಳಲ್ಲಿ ಉಕ್ತವಾಗುವ ಮಂತ್ರಗಳ ಶಬ್ದಗಳು ಗುಣವೇ ಅಥವಾ ದ್ರವ್ಯವೇ ಎಂಬುದನ್ನು ತಿಳಿಯಪಡಿಸು ಎಂದು ಪ್ರಶ್ನೆ ಮಾಡಲು ಅವರಿಗೆ ಶ್ರೀಶಂಕರನು ಈ ಪ್ರಕಾರ ಉತ್ತರವನ್ನಿತ್ತನು. ಎಲೆ ಶಾಸ್ತ್ರಜ್ಞರುಗಳಿರ, ಪೂಜ್ಯನಾದ ಜೈಮಿನಿಯ ಅಭಿಪ್ರಾಯ ಪ್ರಕಾರ ಮಂತ್ರಗಳೆಂಬ ಶಬ್ದಗಳಿರುವ ವರ್ಣಗಳು ಅಂದರೆ ಅಕ್ಷರಗಳು ನಿತ್ಯ ವ್ಯಾಪ್ಯ ವಸ್ತುಗಳು ಮತ್ತು ಶ್ರೋತ್ರೇಂದ್ರಿಯ ಗ್ರಾಹ್ಯವಾದವುಗಳು. ಇಂಥ ಸಕಲ ಶಬ್ದಗಳು ವ್ಯಾಪಕಗಳು ಮತ್ತು ನಿತ್ಯ ದ್ರವ್ಯಗಳೇ ಆಗಿರಬೇಕು. ಹಾಗಲ್ಲದೆ ಈ ಶಬ್ದಗಳು ಗುಣ ಮಾತ್ರವಾಗಿದ್ದರೆ ಏಕಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಹೋಮ ಕರ್ಮಗಳು ನಡೆಯುವಾಗೆ ಇಂದ್ರಾಯ ಸ್ವಾಹ ಎಂದು ಹೋಮ ಮಾಡಿದರೆ ಇಂದ್ರನು ಹೋಮ ಸ್ಥಳಗಳಿಗೆಲ್ಲ ಏಕಕಾಲದಲ್ಲಿ ಒದಗುವುದು ಹೇಗೆ? ಒದಗದಿದ್ದರೆ ಹೋಮ ಕರ್ಮವು ವ್ಯರ್ಥವಾಗಲು ಅವಕಾಶವಾಗುವುದು. ಇದು ಜೈಮಿನಿ ಮುನಿಯ ಅಭಿಪ್ರಾಯವಲ್ಲವು. ಇಂದ್ರಾಯ ಸ್ವಾಹ ಎಂಬ ಶಬ್ದವೇ ನಿತ್ಯ ವ್ಯಾಪಕ ದ್ರವ್ಯವಾಗಿರುವುದರಿಂದ ಈ ಮಂತ್ರವೇ ಇಂದ್ರನೆಂಬ ದ್ರವ್ಯವಾಗಿ ಕರ್ಮವು ಸಾರ್ಥಕವಾಗುವುದು. ಆದುದರಿಂದ ಶಬ್ದಗಳು ದ್ರವ್ಯವೇ ವಿನಃ ಬೇರೆಯಲ್ಲ ಎಂದು ಯತಿವರನು ಹೇಳಲು ಕರ್ಮವಾದಿಗಳು ಶ್ರೀಶಂಕರನಿಗೆ ನಮಸ್ಕರಿಸಿ ಮಾರ್ಗವಂ ಬಿಟ್ಟು ತೆರಳಿದರು. ಇದೇ ರೀತಿಯಾಗಿ ಅನೇಕ ಮತವಾದಿಗಳು ಬಂದು ಶ್ರೀಶಂಕರ ಭಗವತ್ಪಾದ ಮುನಿಯಿಂದ ತಮ್ಮ ತಮ್ಮ ಮತಗಳ ಅಂತರಾರ್ಥಗಳನ್ನು ತಿಳಿದವರಾಗಿ ಯತಿಪತಿಯು ಸರ್ವಜ್ಞನೆಂದು ಸಮ್ಮತಿಸಿ ಆತನನ್ನು ಸ್ತುತಿಸಿ ನಮಸ್ಕರಿಸಿ ಮಾರ್ಗವನ್ನು ಬಿಟ್ಟು ತೆರಳಲು ಮಾರ್ಗದ ಅಭ್ಯಂತರವು ಪರಿಹಾರವಾಯಿತು. ಆಗ ಶ್ರೀ ಭಗವತ್ಪಾದಾಚಾರ್ಯರ ಅನೇಕ ಶಿಷ್ಯರು ಬಂದು ದೇವಿ ಮಂದಿರದ ದಕ್ಷಿಣ ದಿಕ್ಕಿನ ಬಾಗಿಲನ್ನು ತೆರೆದನು. ತರುವಾಯ ಪದ್ಮಪಾದಾಚಾರ್ಯನು ಶ್ರೀಮತ್ಪರುಹಂಸ ಪರಿವ್ರಾಜಕಾಚಾರ್ಯವರ್ಯನ ಕೈಯನ್ನು ತನ್ನ ಅಂಗೈಯಲ್ಲಿ ಧರಿಸಿ ಮುಂದಕ್ಕೆ ಕರೆತರುತ್ತಲಿದ್ದನು. ಅಪಾರ ಮಹಿಮಾನ್ವಿತನಾದ ಸುರೇಶ್ವರನು, ಹಸ್ತಾಮಲಕನು, ತೋಟಕನೂ ಸಹ ಯತಿಕುಲೇಶ್ವರನ ಅಪಾರವಾದ ಬಿರುದಾವಳಿಗಳನ್ನು ಉದ್ಘೋಷಿಸುತ್ತಲಿದ್ದರು. ಇಂತಹ ಮಹೋಪಚಾರಗಳನ್ನು ಪರಿಗ್ರಹಿಸುತ್ತಾ ಶ್ರೀಮದಾಚಾರ್ಯ ಸ್ವಾಮಿಯು ಸಂಭ್ರಮಾಯ ಚಿತ್ತನಾಗಿ ಸರ್ವಜ್ಞ ಪೀಠ ಸಮೀಪಕ್ಕೆ ದಯೆಗೈದನು. ಈ ಪರಿಯಾಗಿ ದಯೆಗೈದು ದಿವ್ಯ ಪೀಠದ ಒತ್ತಿನಲ್ಲಿ ನಿಂತುಕೊಂಡು ಭಾಷ್ಯ ಗ್ರಂಥದ ಪುಸ್ತಕಗಳನ್ನು ಜೋಡಿಸಿ ಪೀಠದ ಮೇಲೆ ಇಟ್ಟು ಕೈ ಮುಗಿದು ಯತಿ ಚಂದ್ರಮೌಳಿಯು ಸರ್ವಜ್ಞ ಪೀಠವನ್ನು ಹತ್ತುತ್ತಲಿರಲು ಆಗ್ಗೆ ಸಮಸ್ತ ಪಂಡಿತರುಗಳಿಗೂ ಕೇಳಿ ಬರುವಂತೆ ಆಕಾಶದಿಂದ ಧ್ವನಿಯಾಯಿತು. ಎಲೈಯತಿಯೇ, ಸರ್ವಜ್ಞ ಪೀಠವನ್ನು ಹತ್ತಬೇಡ. ಈ ದಿವ್ಯ ಪೀಠವನ್ನೇರಲು ಸರ್ವಜ್ಞನಾದ ಮಾತ್ರದಲ್ಲಿ ಅರ್ಹತೆಯುಂಟಾಗಲಾರದು. ಅತಿಶಯವಾದ ಶುಚಿರ್ಭೂತತೆಯು ಅವಶ್ಯಕವಲ್ಲವೇ? ಕಾಮಕಲೆಗಳನ್ನು ಅರಿಯುವುದಕ್ಕಾಗಿ ಅಮರರಾಜನ ಸ್ತ್ರೀಯರಲ್ಲಿ ಬೆರೆದು ಯತಿ ಧರ್ಮ ವಿರೋಧವನ್ನಾಚರಿಸಿದ ನೀನು ಸರ್ವಜ್ಞ ಪೀಠಾರೋಹಣ ಮಾಡಲು ಅರ್ಹನಲ್ಲ ಎಂದು ಅಶರೀರ ವಾಕ್ಯವು ವಾಚಿಸಿತು. ಹೀಗೆ ಹೇಳಿದ ಅಶರೀರ ವಾಕ್ಯವನ್ನು ಶ್ರೀಶಂಕರರು ಕೇಳಿ ಈ ವಾಣಿಯು ಸಾಕ್ಷಾತ್ ವಾಣಿ ದೇವಿಯದೆಂದು ತಿಳಿದು ಶಾರದೆಯನ್ನು ಸಂಬೋಧಿಸಿ ಈ ಪ್ರಕಾರ ಹೇಳಿದನು. ಎಲೋ ಜಗನ್ಮಾತೆಯೇ, ಒಂದು ದೇಹದಿಂದ ಆಚರಿಸಲ್ಪಟ್ಟ ಕರ್ಮಫಲವು ಮತ್ತೊಂದು ದೇಹಕ್ಕೆ ಸಂಬಂಧಪಡುವುದಿಲ್ಲವೆಂಬ ವಿಷಯವು ಉತ್ತಮವಾದ ಲೌಕಿಕ ಧರ್ಮದಿಂದಲೂ ಶಾಸ್ತ್ರಗಳ ಆಧಾರದಿಂದಲೂ ಸ್ಪಷ್ಟವಾಗಿರುವುದಲ್ಲವೇ ಎಂದು ಹೇಳಿದನು. ಈ ಪ್ರಕಾರ ಯತಿವರೇಣ್ಯನು ಹೇಳಲು ಶಾರದಾ ದೇವಿಯು ಸಂತುಷ್ಟಾಂತರಂಗಳಾಗಿ, ಮಹಾನುಭಾವನಾದ ಯತಿಕುಲವರೇಣ್ಯನೇ, ನೀನು ಪರಿಶುದ್ಧಾಂತರಂಗನೆಂಬುದರಲ್ಲಿ ಸಂಶಯವಿಲ್ಲ. ನೀನು ಸರ್ವಜ್ಞ ಪೀಠವನ್ನು ಸಂಭ್ರಮದಿಂದ ಅಲಂಕರಿಸಬಹುದು ಎಂದು ಹೇಳುತ್ತಾ ಶಾರದಾಂಬೆಯು ದಿವ್ಯಾಕಾರದಿಂದ ಶ್ರೀಶಂಕರನಿಗೆ ದರ್ಶನವಿತ್ತು ಮಧುರ ವಾಕ್ಯಗಳನ್ನಾಡಿದಳು. ಆಗ ಮೇರು ಪರ್ವತವನ್ನು ಅಮೃತ ಕಿರಣನಾದ ಚಂದ್ರಮನು ಏರುವಂತೆ ಶಾಂತ ಸ್ವರೂಪನಾದ ಜಗದ್ಗುರು ಶ್ರೀಶಂಕರಾಚಾರ್ಯನು ದಿವ್ಯವಾದ ಸರ್ವಜ್ಞ ಪೀಠವನ್ನು ಹತ್ತಿ ಮಂಡಿಸಿದನು. ಸಕಲ ಶಿಷ್ಯರು ಬಿರುದಾವಳಿಯನ್ನು ಹೊಗಳುತ್ತಲಿದ್ದರು.
ಸರ್ವರೂ ಅಪಾರವಾದ ಸಂತೋಷವನ್ನು ಹೊಂದಿದರು. ಗಗನ ಮಂಡಲದಲ್ಲಿ ಗಂಭೀರ ಬೇರಿ ನಾದವಾಯಿತು. ಲೋಕವನ್ನು ಆವರಿಸಿಕೊಂಡಿರುವ ಅಗಾಧವಾದ ಕತ್ತಲೆಯ ರಾಶಿಯನ್ನು ಪರಿಹರಿಸಿ ಗಗನ ಮಧ್ಯದಲ್ಲಿ ಭಾಸ್ಕರ ದೇವನು ರಾರಾಜಿಸುತ್ತಾ ತನ್ನ ಸದೃಶವಾದ ಕಿರಣಗಳನ್ನು ವಿಸ್ತಾರಗೊಳಿಸುತ್ತಲಿರುವಂತೆ ನಾನಾ ವಿಧವಾದ ದುರ್ಮತಾಂಧಕಾರವನ್ನು ಛೇದಿಸಿ ಸುಜ್ಞಾನ ಕಾಂತಿಯನ್ನು ವಿಸ್ತಾರಗೊಳಿಸಿ ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯನು ಸರ್ವಜ್ಞ ಪೀಠದಲ್ಲಿ ಪ್ರಕಾಶಿಸುತ್ತಲಿದ್ದನು. ಪೂರ್ವ ದಿಗ್ಭಾಗದಲ್ಲಿ ವಿಭ್ರಾಜಿಸುತ್ತಲಿರುವ ಸಂಧ್ಯಾರಾಗದ ನಡುವೆ ತರುಣಾದಿತ್ಯ ಮಂಡಲು ಮಹಾಕಾಂತಿಯಿಂದ ಪ್ರಕಾಶಿಸುತ್ತಲಿರುವಂತೆ ನೈರ್ಮಲ್ಯದಿಂದೊಡಗೂಡಿದ ಕಾಷಾಯ ವರ್ಣದ ಸರ್ವಜ್ಞ ಪೀಠವನ್ನಲಂಕರಿಸುವಾಗೆ ಆ ಮಹಾನುಭಾವನ ಮುಖಮಂಡಲವು ಪ್ರಕಾಶಿಸುತ್ತಲಿದ್ದಿತು. ತನ್ನಿಂದ ಹರಹಲ್ಪಟ್ಟ ಕಿರಣಗಳ ದೆಸೆಯಿಂದ ಅಂಧಕಾರ ರಾಶಿಯನ್ನು ಕತ್ತರಿಸಿ ದಿವ್ಯ ರಥ ಮಧ್ಯದಲ್ಲಿ ಮಾರ್ತಾಂಡ ಮಂಡಲವು ಪರಿಶೋಭಿಸುತ್ತಲಿರುವಂತೆ ತನ್ನಿಂದ ವಿರಚಿಸಲ್ಪಟ್ಟ ಸೂತ್ರ ಭಾಷ್ಯವೇ ಮೊದಲಾದ ಅನಂತ ಗ್ರಂಥಗಳ ದೆಸೆಯಿಂದ ದುರ್ಮತಗಳನ್ನು ಕತ್ತರಿಸಿ ತಪಶ್ಚಕ್ರವರ್ತಿ ಶ್ರೀ ಶಂಕರಾಚಾರ್ಯನು ದಿವ್ಯವಾದ ಸರ್ವಜ್ಞ ಪೀಠದಲ್ಲಿ ದೇದೀಪ್ಯಮಾನನಾಗಿ ಶೋಭಿಸುತ್ತಲಿದ್ದನು. ಗಾರ್ಗ್ಯ ಮಹಾಮುನಿ ಮತ್ತು ಕಹೋಳ ಮುನಿಯೇ ಮೊದಲಾದ ಅನಂತ ಮುನಿಜನಗಳಿಂದ ಸಂಸ್ತುತ್ಯನಾಗಿ ಪರಶಿವ ಸದೃಶ ತೇಜಸ್ಕನಾದ ಮಹಾತ್ಮ ಯಾಜ್ಞವಲ್ಕ ಮುನಿಯು ಯಾವ ಪ್ರಕಾರ ಸಂತೋಷಭರಿತನಾಗಿದ್ದನೋ ಅದರಂತೆ ಶಾರದಾ ಮಂದಿರದಲ್ಲಿರುವ ಬಹುಜನ ಸತ್ಪುರುಷರಿಂದ ಸಂಸ್ತುತ್ಯನಾಗಿ ಷಣ್ಮತ ಸ್ಥಾಪನಾಚಾರ್ಯ ಗುರುವರ ಶ್ರೀ ಶಂಕರಾಚಾರ್ಯನು ಸರ್ವಜ್ಞ ಪೀಠಸ್ಥಿತನಾಗಿ ಪರಿಶೋಭಿಸುತ್ತಲಿದ್ದನು. ದೇವಕುಲ ಸಂಸ್ತುತ್ಯನಾದ ಶ್ರೀಕಂಠೇಶ್ವರ ಸ್ವರೂಪನಾದ ಶ್ರೀ ಶಂಕರಾಚಾರ್ಯನು ಸರ್ವಜ್ಞ ಪೀಠವನ್ನಲಂಕರಿಸಿರಲು ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆಯುತ್ತಲಿದ್ದರು. ದೇವದೊಂದುಭೆಯೋ ಮೊಳಗುತ್ತಲಿದ್ದಿತು. ದೇವ ಮುನಿಗಳು ಅಂತರಿಕ್ಷ ಪ್ರದೇಶದಲ್ಲಿ ನಿಂತು ವಿಶೇಷವಾಗಿ ಕೊಂಡಾಡುತ್ತಲಿದ್ದರು. ದೇವಚೂಡಾಮಣಿಯೇ ಮೊದಲಾದ ದೇವತೆಗಳು ಮತ್ತು ಭೂದೇವತೆಗಳು ನಾನಾ ಪರಿಯಾಗಿ ಹೊಗಳುತ್ತಲಿದ್ದರು. 37ನೆಯ ಸಂಧಿ ಮಂಗಳ.